ಸ್ಟಾರ್ ಕಿಂಗ್ ಫಿಶರ್ ಟಿ20 ಟೂರ್ನಿ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ತನ್ನ ಕ್ರೇಜ್ ಅನ್ನು ಹೆಚ್ಚಿಸಿಕೊಳ್ತಾ ಇದೆ. ಈ ಒಂದು ಪ್ರತಿಷ್ಠಿತ ಟೂರ್ನಿಯಲ್ಲಿ ಸುವರ್ಣ ನ್ಯೂಸ್ ಮತ್ತು ಹನಿವೇಲ್ ತಂಡದ ಮಧ್ಯೆ ನಡೆದಂತಹ ಪಂದ್ಯದಲ್ಲಿ ಚಾಲನೆ ನೀಡಲಾಯಿತು. ದೇಶದ ಮೊದಲ ಕಾರ್ಪೊರೇಟ್ ಕ್ರಿಕೆಟ್ ಟೂರ್ನಿ ಸ್ಟಾರ್ ಕಿಂಗ್ ಫಿಶರ್ ಟಿ20 ಟೂರ್ನಿ ಕಳೆದ 15 ವರ್ಷದಿಂದ ಹಲವು ಕಾರ್ಪೊರೇಟ್ ಕಂಪನಿಗಳಿಗೆ ವೇದಿಕೆ ಒದಗಿಸಿರುವ ಈ ಟೂರ್ನಿ ಹಲವು ಪ್ರತಿಭೆಗಳಿಗೆ ಪ್ರಮುಖ ವೇದಿಕೆಯಾಗಿದೆ. ಈ ಸಲ ಕಿಂಗ್ ಫಿಶರ್ ಟೂರ್ನಿಯಲ್ಲಿ 38 ಕಾರ್ಪೊರೇಟ್ ಕಂಪನಿಗಳು ಭಾಗವಹಿಸುತ್ತಿರುವುದಾಗಿ ಟೂರ್ನಿ ಆಯೋಜಕ SK ವೆಂಕಟೇಶ್ ತಿಳಿಸಿದರು. ಈಗ ಈ ಕಿಂಗ್ ಫಿಶರ್ ಟೂರ್ನಮೆಂಟಲ್ಲಿ 39 ಟೀಮ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಅದರಲ್ಲಿ IT ಕಂಪ್ನೀಸ್ ಮತ್ತು ಕಾರ್ಪೊರೇಟ್ ಕಂಪ್ನೀಸ್, ಫಾರಿನ್ ಬ್ಯಾಂಕ್ಸ್ ಇವರು ಸುಮಾರು ವರ್ಷದಿಂದ ನಮ್ಮ ಜೊತೆ ಆಡ್ತಿದ್ದಾರೆ. ಸೊ ದೇ ಕಂಟಿನ್ಯೂ ಟು ಪ್ಲೇ ವಿತ್ ಅಸ್ ಆ್ಯಂಡ್ ಐ ಲೈಕ್ ಟು ಥ್ಯಾಂಕ್ ಕಿಂಗ್ ಫಿಶರ್. ದೇ ಹ್ಯಾವ್ ಬೀನ್ ಸ್ಪಾನ್ಸರಿಂಗ್ ದಿಸ್ ಇವೆಂಟ್ ಫಾರ್ ಲಾಂಗ್ ಟೈಮ್. ಇನ್ಫ್ಯಾಕ್ಟ್ ನಾವು 1998-99 ಸ್ಟಾರ್ಟ್ ಮಾಡಿದ್ವಿ, ಫಸ್ಟ್ ಕಾರ್ಪೊರೇಟ್ ಟೂರ್ನಮೆಂಟ್ ಇನ್ ಇಂಡಿಯಾ. ಸೊ ಹೀಗಾಗಿ ಅವತ್ತಿಂದ ಇದುವರೆಗೆ ಅವರು ಸಪೋರ್ಟ್ ಮಾಡಿದ್ದಾರೆ. ಸೊ ಇದರಿಂದ ಸುಮಾರು ಜನಕ್ಕೆ ಒಳ್ಳೆಯ ಬ್ರೇಕ್ ಸಿಕ್ಕಿದೆ. ಇದೇ ವೇಳೆ ಸುವರ್ಣ ನ್ಯೂಸ್ ಮತ್ತು ಹನಿವೇಲ್ ತಂಡದ ನಡುವಿನ ಪಂದ್ಯಕ್ಕೆ ಚಾಲನೆ ನೀಡಲಾಯಿತು. ಟಾಸ್ ಸೋತು ಬ್ಯಾಟಿಂಗ್ ಇಳಿದ ಸುವರ್ಣ ನ್ಯೂಸ್ ಉತ್ತಮ ಆರಂಭ ಕಂಡರು. ಮಧ್ಯಮ ಕ್ರಮಾಂಕ ಕುಸಿದ ಹಿನ್ನೆಲೆಯಲ್ಲಿ ಕೇವಲ 72 ರನ್ ಗಳಿಸಿತು. ಗೆಲ್ಲಲು 73 ರನ್ಗಳ ಗುರಿ ಬೆನ್ನತ್ತಿದ ಹನಿವೇಲ್ ತಂಡ ಆರಂಭದಲ್ಲೇ ಮುಗ್ಗರಿಸಿದ್ರು. ನಂತರ ಎಚ್ಚರಿಕೆಯ ಆಟವಾಡುವ ಮೂಲಕ ಸುಲಭ ಜಯ ಸಾಧಿಸಿತು. ಲೀಗ್ನ ಮೊದಲ ಪಂದ್ಯದಲ್ಲಿ ಸೋಲುಂಡ ಸುವರ್ಣ ನ್ಯೂಸ್ ತಂಡ ಮುಂದಿನ ಪಂದ್ಯದಲ್ಲಿ ಪುಟಿದೇಳುವ ಛಲದೊಂದಿಗೆ ಮರಳಿದ್ರೆ ಹನಿವೇಲ್ ತಂಡದ ಆಟಗಾರರು ಉತ್ತಮ ಪ್ರದರ್ಶನದ ಮೂಲಕ ಟ್ರೋಫಿ ಎತ್ತಿ ಹಿಡಿಯುವ ವಿಶ್ವಾಸದಲ್ಲಿ ಕಂಡುಬಂತು. ಸ್ಪೋರ್ಟ್ಸ್ ಬ್ಯೂರೋ, ಸುವರ್ಣ ನ್ಯೂಸ್.